ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು 7.2 ಈ ಉದಾಹರಣೆ ಸಂಗ್ರಹವನ್ನು ಬಿಡಿಸಿದ್ದೇವೆ ಮತ್ತು ವ್ಯಸ್ತ ಚಲನೆ ಎಂದರೇನು, ಅದರ ಉಪಯೋಗ ಯಾವ ಸ್ಥಳಗಳಲ್ಲಿ ಆಗುವುದು ಎಂಬುದರ ಬಗ್ಗೆ ಕೂಡ ಅಭ್ಯಾಸ ಮಾಡಿದ್ದೇವೆ. ಈಗ ನಾವು ವೇಳೆ, ಕಾರ್ಯ ಮತ್ತು ವೇಗ ಇವುಗಳಲ್ಲಿ ಸಂಬಂಧವನ್ನು ನೋಡುವರಿದ್ದೇವೆ. ಇದರಲ್ಲಿ ಒಂದು ಉದಾಹರಣೆ ಹೇಳುವುದಾದರೆ, ಯಾವಾಗ ಒಂದು ಕಟ್ಟಡವನ್ನು ಕಟ್ಟುವುದಿರುತ್ತದೆಯೋ ಆಗ ಅಲ್ಲಿ ವ್ಯಕ್ತಿಗಳ ಸಂಖ್ಯೆ ಹೆಚ್ಚು ಇದ್ದರೆ ಕೆಲಸವನ್ನು ಪೂರ್ಣ ಮಾಡಲು ಕಡಿಮೆ ದಿನಗಳು ಬೇಕಾಗುತ್ತವೆ. ಇಲ್ಲಿ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾದಂತೆ ದಿವಸಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ಇದು ಒಂದು ವ್ಯಸ್ತ ಚಲನದಲ್ಲಿ ಉದಾಹರಣೆ ಆಗುವುದು. ಇಲ್ಲವಾದರೆ ಯಾವುದೇ ನಾವು ಒಂದು ಸ್ಥಳಕ್ಕೆ ಹೋಗಬೇಕಾದರೆ ವಾಹನದ ವೇಗ ಒಂದು ವೇಳೆ ನಾವು ಹೆಚ್ಚಿಸಿದರೆ ಅಲ್ಲಿ ನಮಗೆ ಹೋಗಲು ಬೇಕಾಗುವ ವೇಳೆ ಕಡಿಮೆ ಆಗುತ್ತದೆ. ವಾಹನದ ವೇಗ ಒಂದು ವೇಳೆ ಕಡಿಮೆ ಮಾಡಿದರೆ ಅಲ್ಲಿ ವೇಳೆ ಹೆಚ್ಚಾಗುತ್ತದೆ. ಇಲ್ಲಿ ವೇಗ, ವೇಳೆ, ಕಾರ್ಯ ಇಂತಹ ಶಬ್ದಗಳು ಬರುತ್ತವೆ. ಇಂತಹ ಪ್ರಕಾರದ ಉದಾಹರಣೆಗಳಿಗೆ ವೇಳೆ, ಕಾರ್ಯ, ವೇಗ ಇವುಗಳಿಗೆ ಸಂಬಂಧಿಸಿದ ಉದಾಹರಣೆಗಳು ಹೀಗೆ ಎನ್ನುತ್ತಾರೆ. ಇಂಥ ಪ್ರಕಾರದ ಉದಾಹರಣೆಗಳಿಗೆ ವೇಗ, ವೇಳೆ, ವೇಗ ಮತ್ತು ಕಾರ್ಯ ಇವುಗಳಿಗೆ ಸಂಬಂಧಿಸಿದ ಉದಾಹರಣೆಗಳು ಹೀಗೆ ಎನ್ನುತ್ತಾರೆ. ಈಗ ಅದರ ಮೇಲಿಂದ ಕೆಲವೊಂದು ಉದಾಹರಣೆಗಳನ್ನು ನೋಡುವ. ಮೊದಲನೇ ಉದಾಹರಣೆ ಇದೆ ನೋಡ್ರಿ. ಒಂದು ಹೊಲದಲ್ಲಿ ನೆಲಗಡಲೆಯನ್ನು ತೆಗೆಯುವುದೇ. ನೆಲಗಡಲೆ ಎಂದರೆ ಶೇಂಗಾಗಳನ್ನು ತೆಗೆಯುವ ಸಲುವಾಗಿ, ಇದರ ಕೆಲಸವನ್ನು ಮಾಡುವ ಸಲುವಾಗಿ 15 ಸ್ತ್ರೀಯರಿಗೆ 8 ದಿನ ಬೇಕಾಗುವುದು. ಒಂದು ವೇಳೆ ಆ ಕೆಲಸವನ್ನು ನಮಗೆ 6 ದಿನಗಳಲ್ಲಿ ಪೂರ್ಣ ಮಾಡಬೇಕಾಗಿದ್ದರೆ ಅಲ್ಲಿ ಎಷ್ಟು ಸ್ತ್ರೀಗಳ ಅವಶ್ಯಕತೆ ಇರುವುದು ಎಂದು ಕೇಳಲಾಗಿದೆ. ಇಲ್ಲಿ ನೀವು ಸ್ತ್ರೀಯರ ಸಂಖ್ಯೆ ಹೆಚ್ಚಿಸಿದರೆ ಅಲ್ಲಿ ಬೇಕಾಗುವ ದಿನಗಳ ಸಂಖ್ಯೆ ಕಡಿಮೆ ಆಗುವುದು. ಒಂದು ವೇಳೆ ಸ್ತ್ರೀಯರ ಸಂಖ್ಯೆ ಕಡಿಮೆ ಆದರೆ ಬೇಕಾಗುವ ವೇಳೆ ಹೆಚ್ಚಾಗುವುದು ಎಂದರೇನೆ ಇಲ್ಲಿ ಇದು ವ್ಯಸ್ತ ಚಲನೆಯ ಉದಾಹರಣೆ ಇದೆ. ಎಂದರೇನೆ ಇಲ್ಲಿ ಮೊದಲನೇ ಒಂದು ಸಂಖ್ಯೆ ಹೆಚ್ಚಾದರೆ ಇನ್ನೊಂದು ಕಡಿಮೆ ಆಗುತ್ತೆ, ಒಂದು ಹೆಚ್ಚಾದರೆ ಇನ್ನೊಂದು ಕಡಿಮೆ ಆಗುತ್ತೆ. ಅದರ ಸಲುವಾಗಿ ಇದು ವ್ಯಸ್ತ ಚಲನೆಯ ಉದಾಹರಣೆಯಲ್ಲಿ ಇಲ್ಲಿ ಗುಣಾಕಾರವು ಸ್ಥಿರವಿರುವುದು ಎಂಬುದನ್ನು ನೋಡಿದ್ದೇವೆ. ಕೆಲಸವನ್ನು ಪೂರ್ಣ ಮಾಡಲು ಬೇಕಾಗುವ ದಿನಗಳ ಸಂಖ್ಯೆ ನಾವು ಇಲ್ಲಿ ಡಿ ಎಂದು ತಿಳಿಯುವ ಮತ್ತು ಅಲ್ಲಿ ಸ್ತ್ರೀಯರ ಸಂಖ್ಯೆಯನ್ನು ನಾವು ಎನ್ ಎಂದು ತಿಳಿಯುವ. ದಿನಗಳ ಸಂಖ್ಯೆ ಡಿ ಮತ್ತು ಸ್ತ್ರೀಯರ ಸಂಖ್ಯೆ ಎನ್. ಅದರ ಸಲುವಾಗಿ ಡಿ ಇದು ಎನ್ಗೆ ವ್ಯಸ್ತ ಚಲನದಲ್ಲಿ ಇರುವುದು. ಈಗ ಇದನ್ನು ವ್ಯಸ್ತ ಚಲನೆಯಲ್ಲಿ ಈ ಅಲ್ಫಾವನ್ನು ತೆಗೆಯುವ ಸಲುವಾಗಿ ನಾವು ಇಲ್ಲಿ ಕೆ ಅನ್ನು ತೆಗೆದುಕೊಳ್ಳುವ. ಅದರ ಸಲುವಾಗಿ ಡಿ ಗುಣಿಲೆ ಎನ್ ಬರೋಬರಿ ಕೆ ಇದು ಒಂದು ಸ್ಥಿರಾಂಕವಿದೆ, ನಾವು ಇದನ್ನು ನೋಡಿದ್ದೇವೆ. ಇಲ್ಲಿ ಎನ್ ದ ಸಂಖ್ಯೆ, ಸ್ತ್ರೀಯರ ಸಂಖ್ಯೆ ಮೊದಲಾಗಿ 15 ಗುಣಿಲೆ ಡಿ ಎಂದರೇನೆ 8, 15 ಗುಣಿಲೆ 8 120. ಇಲ್ಲಿ ನಮಗೆ ಮೊದಲನೇದಾಗಿ ಕೆ ದೊರೆತಿದೆ. ಈಗ ನಂತರ ಡಿ ಬರೋಬರಿ 6 ಎಂದರೆ ದಿವಸಗಳ ಸಂಖ್ಯೆ 6 ಇದ್ದಾಗ ಎನ್ ಅಂದರೆ ಸ್ತ್ರೀಯರ ಸಂಖ್ಯೆ ಎಷ್ಟು ಇರಬೇಕು? ಡಿ ಗುಣಿಲೆ ಎನ್ ಬರೋಬರಿ 120 ಇರುವುದು. ಡಿ ದ ಸಂಖ್ಯೆ 6, ಡಿ 6 ಗುಣಿಲೆ ಎನ್ ಬರೋಬರಿ 120. ಈಗ ಈ 6 ಈ ಬದಿಗೆ ಕಳಿಸಿದಾಗ 120 ಛೇದ 6, 6 1 6, 6 2 12, ಶೂನ್ಯಕ್ಕೆ ಶೂನ್ಯ. ಅದರ ಸಲುವಾಗಿ ಎನ್ ಬರೋಬರಿ 20. ಇಲ್ಲಿ ನಮಗೆ ಉತ್ತರ ದೊರೆಯಿದೆ. ಎನ್ ಎಂದರೆ ಇಲ್ಲಿ ಸ್ತ್ರೀಯರ ಸಂಖ್ಯೆ. 6 ದಿನಗಳಲ್ಲಿ ಆ ಕೆಲಸವನ್ನು ಪೂರ್ಣ ಮಾಡುವ ಸಲುವಾಗಿ 20 ಸ್ತ್ರೀಯರ ಅವಶ್ಯಕತೆ ಇರುತ್ತದೆ ಎಂಬುದನ್ನು ನಮಗೆ ಇಲ್ಲಿ ಉತ್ತರ ದೊರೆಯುವುದು. ಈಗ ಎರಡನೇ ಉದಾಹರಣೆ ನೋಡಿರಿ. ಒಂದು ವಾಹನವಿದೆ. ಒಂದು ವಾಹನದ ಸರಾಸರಿ ವೇಗ ಗಂಟೆಗೆ 48 ಕಿಲೋಮೀಟರ್. ಒಂದು ತಾಸಿನಲ್ಲಿ ಅದು 48 ಕಿಲೋಮೀಟರ್ ಕ್ರಮಿಸುವುದು ಮತ್ತು ಒಂದು ಸ್ಥಳವನ್ನು ಅದನ್ನು ತಲುಪುವ ಸಲುವಾಗಿ 6 ಗಂಟೆಗಳು ಬೇಕಾಗಿದ್ದರೆ 72 ಕಿಲೋಮೀಟರ್ ಪ್ರತಿ ಗಂಟೆ ಸರಾಸರಿ ವೇಗವಿದ್ದಾಗ ಆ ಅಂತರವನ್ನು ಕ್ರಮಿಸಲು ಆ ವಾಹನಕ್ಕೆ ಎಷ್ಟು ವೇಳೆ ತಗಲುವುದು ಎಂದು ಕೇಳಲಾಗಿದೆ. ಇಲ್ಲಿ ಕೂಡ ಒಂದು ವೇಳೆ ವಾಹನದ ವೇಗ ಹೆಚ್ಚಿದರೆ ಅಲ್ಲಿ ಬೇಕಾಗುವ ವೇಳೆ ಕಡಿಮೆ ಆಗುವುದು. ಒಂದು ವೇಳೆ ವಾಹನದ ವೇಗ ಕಡಿಮೆ ಮಾಡಿದರೆ ವೇಳೆ ಹೆಚ್ಚಾಗುವುದು. ಅದರ ಸಲುವಾಗಿ ಇಲ್ಲಿ ಇದು ಕೂಡ ವ್ಯಸ್ತ ಚಲನೆಯ ಉದಾಹರಣೆ ಇದೆ ಎಂದು ನಮಗೆ ಹೇಳಲು ಬರುವುದು. ಅದರ ಸಲುವಾಗಿ ಇಲ್ಲಿ ಕೂಡ ಗುಣಾಕಾರ ಸ್ಥಿರವಿದೆ. ವಾಹನದ ವೇಗ ಇಲ್ಲಿ ಎಸ್ ಎಂದು ನಾವು ತಿಳಿಯುವ. ಎಸ್ ಅಂದರೆ ಸ್ಪೀಡ್ ಮತ್ತು ಅಲ್ಲಿ ಹೋಗಲು ಬೇಕಾಗುವ ತಗಲುವ ವೇಳೆ ಎಂದರೆ ಟೈಮ್, ಇದನ್ನು ಟಿ ಎಂದು ತಿಳಿಯುವ. ಅದರ ಸಲುವಾಗಿ ಎಸ್ ವ್ಯಸ್ತ ಚಲನ ಟಿ, ಎಸ್ ಗುಣಿಲೆ ಟಿ ಬರೋಬರಿ ಕೆ. ಇಲ್ಲಿ ಕೂಡ ಕೆ ಸ್ಥಿರಾಂಕವಿದೆ. ಇಲ್ಲಿ ಮೊದಲಾಗಿ ಎಸ್ ಎಷ್ಟು ಇತ್ತು? 48 ಗುಣಿಲೆ ಟಿ 6, 48 ಗುಣಿಲೆ 6 ಇವುಗಳ ಗುಣಾಕಾರ 228. ಇಲ್ಲಿ ಕೆ ದೊರೆತಿದೆ. 228 ಬರೋಬರಿ ಕೆ. ಈಗ ಎಸ್ ಬರೋಬರಿ 72 ಇದ್ದಾಗ ಎಂದರೇನೆ ವೇಗ 72 ಕಿಲೋಮೀಟರ್ ಪ್ರತಿ ಗಂಟೆ ಇದ್ದಾಗ ಅಲ್ಲಿ ವೇಳೆ ಎಷ್ಟು ತಗಲುವುದು ಎಂಬುದು ನಮಗೆ ತೆಗೆಯುವುದಿದೆ. ಎಸ್ ಗುಣಿಲೆ ಟಿ ಬರೋಬರಿ 288. ಈಗ 72 ಇಲ್ಲಿ ಇಡಿರಿ, ಟಿಗೆ ಟಿ 72 ಗುಣಿಲೆ ಟಿ ಬರೋಬರಿ 288. ಈಗ ಈ 72 ಈ ಬದಿಗೆ ಹೋದಾಗ ಅದು ಛೇದದಲ್ಲಿ ಆಗೋದು 288 ಛೇದ 72. ಇಲ್ಲಿ ನೀವು ಇದನ್ನು ಭಾಗಾಕಾರ ಮಾಡುವಾಗ 8 9 72
8 3 24 ಮತ್ತು 8 6 48. 8 6 48, ಇಲ್ಲ 6 ಬರೆಯಲು ಬರುತ್ತಿಲ್ಲ, ಅದನ್ನು ನೀವು ಇಲ್ಲಿ ತಿಳಿದುಕೊಳ್ಳಿರಿ. 6 9 1 9, 9 4 36. ಅದರ ಸಲುವಾಗಿ ಇಲ್ಲಿ 4 ನಮಗೆ ಟಿ ದ ಬೆಲೆ ದೊರೆಯೋದು. ಟಿ ಬರೋಬ್ಬರಿ 4 ಇಲ್ಲಿ ನಮಗೆ ಬೆಲೆ ದೊರೆಯೋದು. 4 ಎಂದರೆ 4 ಗಂಟೆಗಳು. ಅದರ ಸಲುವಾಗಿ ಆ ವಾಹನವನ್ನು ಆ ಸ್ಥಳಕ್ಕೆ ತಲುಪುವ ಸಲುವಾಗಿ 72 ಕಿಲೋಮೀಟರ್ ವೇಗದಿಂದ 4 ಗಂಟೆಗಳು ಬೇಕಾಗುವು. ಈ ಪ್ರಕಾರವಾಗಿ ನಾವು ಇಲ್ಲಿ ಈ ಉದಾಹರಣೆಗಳನ್ನು ನೋಡಿದ್ದೇವೆ. ವೇಳೆ, ವೇಗ ಮತ್ತು ಅಂತರ ಇದರ ಸಂಬಂಧವನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು 7.3 ಇದರಲ್ಲಿಯ ಉದಾಹರಣೆಗಳನ್ನು ಬಿಡಿಸುವ. ಅಲ್ಲಿಯವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.